ನೋಡಿ, ಕೆಲವು ದಿನಗಳ ಹಿಂದೆ ಪ್ರಧಾನಿ ಮೋದಿ ಅವರು ಕರೆ ಕೊಟ್ಟಿದ್ರು. ಪೆಟ್ರೋಲ್ ಡೀಸೆಲ್ ಬಳಕೆಯನ್ನ ಮಿತಗೊಳಿಸಿ ಆದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ ಅಂತ. ಅವರು ಹೇಳಿದ ಕೆಲವೇ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ. ಈ ಬೆಲೆ ಏರಿಕೆಯಿಂದ ಜನ ಕಂಗಾಲಾಗಿದ್ದಾರೆ. ಮೋದಿ ಮಿತವ್ಯಯದ ಹೇಳಿಕೆಯ ಬೆನ್ನಲ್ಲೇ ಈ ರೀತಿಯಾದಂತಹ ಶಾಕ್ ಜನರಿಗೆ ಒಂದು ರೀತಿಯಾಗಿ ಇದು ಬಾಂಬ್ ಸಿಡಿದಂತೆ. ಡೀಸೆಲ್ ಪೆಟ್ರೋಲ್ ₹3 ಜಾಸ್ತಿ ಆಗೋಯ್ತು, ಜನಾಕ್ರೋಶ ಜಾಸ್ತಿ ಆಗ್ತಾ ಇದೆ. ಬೆಲೆ ಏರಿಕೆ ಮೋದಿಯ ಕೊಡುಗೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಒಂದ್ ಕಡೆ ವ್ಯಂಗ್ಯ ಮಾಡ್ತಾ ಇದ್ದಾರೆ. ದಿನೇ ದಿನೇ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಹೀಗಂತ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವೂ ಭುಗಿಲೇಳ್ತಾ ಇದೆ. ಅಲ್ಲ ರೀ, ಹಿಂಗೆ ಬೆಲೆ ಏರಿಕೆ ಜಾಸ್ತಿ ಆಗ್ಬಿಡ್ತು ಅಂತಂದ್ರೆ ಬಡವರು ಜೀವನ ಮಾಡದಂಗೆ ಬೀದಿಗೆ ಬೀಳೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ನಾವೆಲ್ಲ ತೈಲ ಬೆಲೆ ಇಳಿಕೆ ಮಾಡಿ ಅಂತ ಹೇಳಿ ಕೇಂದ್ರಕ್ಕೆ ಜನ ಮನವಿ ಮಾಡ್ತಾ ಇದ್ದಾರೆ. ಹೇಳಬಹುದು ಎಷ್ಟೋ ದಿನ ಆಯಿತು ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿ ಅಂತ, ಆದರೆ ಜನಸಾಮಾನ್ಯರಿಗೆ ಹಂಗೆ ಕಾಣಿಸ್ತಾ ಇಲ್ಲ. ನಿನ್ನೆ ಹಾಲಿನ ರೇಟ್ ಜಾಸ್ತಿ ಆಯಿತು, ಮೊನ್ನೆ ಮತ್ತೊಂದು ಮಗದೊಂದು ರೇಟ್ ಜಾಸ್ತಿ ಆಯಿತು, ಇವತ್ತು ಪೆಟ್ರೋಲ್ ರೇಟ್ ಜಾಸ್ತಿ ಆಯಿತು, ನಾಳೆ ಇನ್ನೊಂದು ಏನೋ ಜಾಸ್ತಿ ಆಗುತ್ತೆ. ಜನಸಾಮಾನ್ಯರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಈಗ ಏನೇನಂದ್ರು ಸಾರ್ವಜನಿಕರು, ಬನ್ನಿ ತೋರಿಸ್ತೀನಿ. ಆಗಿದೆ ಕಾರಣ ಏನು, ಕೊಲ್ಲಿ ರಾಷ್ಟ್ರಗಳ ನಡುವೆ ಯುದ್ಧ ನಡೀತಾ ಇದೆ, ಅದರಿಂದ ಭಾರತದ ಮೇಲೆ ಪರಿಣಾಮ ಬೀರ್ತಿದೆ. ಇದಕ್ಕೆ ಜನಸಾಮಾನ್ಯ ಹೊರೆ ಆಗೋ ಬದಲು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು, ಕೆಲವು ತೆರಿಗೆಗಳನ್ನು ಏನು ಸೆಸ್ ವಿಧಿಸ್ತಾ ಇದ್ದಾರೆ ಮತ್ತು ಏನು ತೆರಿಗೆನ ಹಾಕ್ತಾ ಇದ್ದಾರೆ ಅದನ್ನು ಕಡಿಮೆ ಮಾಡಿದಾಗ ಮಾತ್ರ ಏನಾಗುತ್ತೆ, ಸ್ವಲ್ಪ ಅಲ್ಲಿ ಎಫೆಕ್ಟ್ ಏನು ಸ್ವಲ್ಪ ಕಡಿಮೆ ಆಗುತ್ತೆ. ಅಂದರೆ ಬೆಲೆ ಕಡಿಮೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಗಳು ಏನಾಗುತ್ತೆ, ತೆರಿಗೆಯನ್ನು ಸ್ವಲ್ಪ ಕಡಿಮೆ ಮಾಡಿ, ಸೆಸ್ಗಳನ್ನ ಕಡಿಮೆ ಮಾಡಿದಾಗ ಏನಾಗುತ್ತೆ, ಬೆಲೆ ಸ್ವಲ್ಪ ಕಡಿಮೆ ಆಗುತ್ತೆ. ಇಲ್ಲ, ಮೋದಿಯವ್ರು ಹೇಳ್ತಾರೆ ಪೆಟ್ರೋಲ್ ಕಡಿಮೆ ಮಾಡ್ರಿ ಅಂತ, ಆಟೋಕ್ಕಂತೂ ಹೇಳಕ್ಕಾಗಲ್ಲ. ಈಗ ನಮ್ಮ ಬೈಕು ತೊಗೊಂಡು ಹೋಯ್ಡ್ರೆ ರೇಟ್ ಎಲ್ಲ ಪೆಟ್ರೋಲ್ ರೇಟ್ ಹೆಚ್ಚಾಗಿದೆ, ನಮಗೆಲ್ಲ ಭಾಳ ಕಷ್ಟ ಆಗ್ತದೆ. ಹಿಂಗಾದ್ರೆ ಹೆಂಗೆ ಬದುಕಬೇಕು ನಾವು? ಭಾಳ ಕಷ್ಟ ಅದ. ಎಲೆಕ್ಟ್ರಿಕ್ ಗಾಡಿ ಎಲ್ಲರೂ ತೊಗೊಳಕ್ಕೆ ಆಗಬೇಕಲ್ಲ. ಇವು ಗಾಡಿ ಸಸ್ತ ಸಿಗ್ತಾವೆ. ಎಲೆಕ್ಟ್ರಿಕ್ ಗಾಡಿ 1 ಲಕ್ಷ ಕೊಡ್ಬೇಕಾಯ್ತದೆ. ಎಲ್ಲಿಂದ ಕೊಡೋಣ ನಾವು? ಇದು 20,000 ರೂಪಾಯಿ ಕೊಟ್ಟರೆ ಸಿಗ್ತದೆ ಸೆಕೆಂಡ್ ಹ್ಯಾಂಡ್ ಗಾಡಿ. ಪೆಟ್ರೋಲ್ ಹಾಕೊಂಡು ನಡೆಸ್ಬೋದು. ಹಂಗಾಗಿ ಇದು ಅಲ್ಲ, ಇದು ಕಡಿಮೆ ಮಾಡಬೇಕು. ಮೋದಿಯವ್ರಿಗೆ ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಅದ. ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮೋದಿಯವರು. ಕಡಿಮೆ ಮಾಡಿದ್ರೆ ಜನಜೀವನ ಚೆನ್ನಾಗಿರ್ತಾರೆ. ಜಾಸ್ತಿ ಆದರೆ ಬದುಕೋದೇ ಕಷ್ಟ. ಬೆಳಗ್ಗೆಯಿಂದ ಇವತ್ತು ಡೀಸೆಲ್ ಪೆಟ್ರೋಲ್ ಎಲ್ಲ ರೇಟ್ ಜಾಸ್ತಿ ಮಾಡಿದ್ದಾರೆ. ನಾವು ಹಳೇದು ಬಾಡಿಗೆ ಲೆಕ್ಕದಲ್ಲೇ ಹೊಡಿತಾ ಇದ್ದೀವಿ. ಇವಾಗ ಹೊಸ ಬಾಡಿಗೆ ಕೇಳಕ್ ಹೋದ್ರೆ ಯಾರು ಜನ ಕೊಡಲ್ಲ. ಯಾಕ ಕೊಡ್ಬೇಕು ಅಂತಾರೆ. ಡೀಸೆಲ್ ಈ ತರ ರೇಟ್ ಜಾಸ್ತಿ ಆಗೈತೆ ಅಂದ್ರೆ ಅದ್ ನಮ್ಗೇನ್ ಹೇಳ್ತೀರಾ ಅಂತಾರೆ. ನಾವು ಏನ್ ಮಾಡಕ್ಕೂ ಆಗ್ತಾ ಇಲ್ಲ, ಜೀವನ ಮಾಡಕ್ಕೆ ಆಗ್ತಾ ಇಲ್ಲ. ಬಾಡಿಗೆಗಳು ಓಡಿಸಿದ್ರೆ ಸುಮ್ಮನೆ ಗಾಡಿಗಳು ಬಂಡವಾಳ ಹಾಕಿ ಸುಮ್ಮನೆ ತಂದು ಇಲ್ಲಿ ನಿಲ್ಸ್ಕೊಳ್ಳೋದು, ಸಾಯಂಕಾಲ ಎತ್ಕೊಂಡು ಮನೆ ಹತ್ರ ನಿಲ್ಸ್ಕೊಳ್ಳೋದು. ಅಲ್ಲ, ಇದರಿಂದ ದಿನಸಿ ಬೆಲೆ ಎಲ್ಲ ಜಾಸ್ತಿ ಎಲ್ಲ ಒಂದ್ ಕಡೆಯಿಂದ ಜಾಸ್ತಿ ಆಗುತ್ತೆ. ಬೆಳಗ್ಗೆಯಿಂದ ಇವತ್ತು ಡೀಸೆಲ್ ಪೆಟ್ರೋಲ್ ಎಲ್ಲ ರೇಟ್ ಜಾಸ್ತಿ ಮಾಡಿದ್ದಾರೆ. ನಾವು ಹಳೇದು ಬಾಡಿಗೆ ಲೆಕ್ಕದಲ್ಲೇ ಹೊಡಿತಾ ಇದ್ದೀವಿ. ಇವಾಗ ಹೊಸ ಬಾಡಿಗೆ ಕೇಳಕ್ ಹೋದ್ರೆ ಯಾರು ಜನ ಕೊಡಲ್ಲ. ಯಾಕ ಕೊಡ್ಬೇಕು ಅಂತಾರೆ. ಡೀಸೆಲ್ ಈ ತರ ರೇಟ್ ಜಾಸ್ತಿ ಆಗೈತೆ ಅಂದ್ರೆ ಅದ್ ನಮ್ಗೇನ್ ಹೇಳ್ತೀರಾ ಅಂತಾರೆ. ನಾವು ಏನ್ ಮಾಡಕ್ಕೂ ಆಗ್ತಾ ಇಲ್ಲ, ಜೀವನ ಮಾಡಕ್ಕೆ ಆಗ್ತಾ ಇಲ್ಲ. ಬಾಡಿಗೆಗಳು ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಮಂಜುನಾಥ್ ರೆಡ್ಡಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ತೋರಿಸ್ತೀನಿ. ಕಳೆದ 2 ದಿನಗಳ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದರು ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಏನು ಇವನ್ನ ಮಿತವಾಗಿ ಬಳಸಿ ಅಂತೇಳಿ ಒಂದು ಕರೆಯನ್ನು ಕೊಟ್ಟಿದ್ದರು. ಅದಾದ ಬೆನ್ನಲ್ಲೇ ಇವತ್ತು ಬೆಳಗ್ಗೆನೇ ಏನು ಜನಸಾಮಾನ್ಯರಿಗೆ ಒಂದು ರೀತಿಯಾಗಿ ಏನು ಬರೆಯನ್ನು ನೀಡಿರ್ತಕ್ಕಂಥದ್ದು. ಅಂದರೆ ಏನು ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು ತಲಾ ₹3 ಹೆಚ್ಚಾಗಿದ್ದರಿಂದ ಏನೋ ಒಂದು ರೀತಿಯಾಗಿ ಏನು ಗ್ರಾಹಕರಲ್ಲಿ ಒಂದು ರೀತಿಯಾಗಿ ಆತಂಕ ಮೂಡಿರ್ತಕ್ಕಂಥದ್ದು. ಈಗ ಸದ್ಯ ನಾನು ಏನು ಕೊಲ್ಲಾಪುರ ಪಕ್ಕದಲ್ಲಿರ್ತಕ್ಕಂಥ ಪೆಟ್ರೋಲ್ ಬಂಕ್ನಲ್ಲಿ ಇರ್ತಕ್ಕಂಥದ್ದು, ಇಲ್ಲಿ ಪೆಟ್ರೋಲ್ ಹಾಕಿಸ್ಲಿಕ್ಕೆ ಬಂದಿರತಕ್ಕಂಥ ಏನು ಜನಸಾಮಾನ್ಯರಿದ್ದಾರೆ ಅವ್ರ ಬಗ್ಗೆ ಇದ್ರದ್ದು ಏನು ಯಾವ ರೀತಿಯಾಗಿ ಅವ್ರಿಗೆ ಹೊರೆ ಆಗುತ್ತೆ ಅಂತ ಈಗ ಕೇಳ್ತಾ ಹೋಗ್ತೀನಿ. ಸರ್, ಈಗ ಈ ಪೆಟ್ರೋಲ್ ರೇಟು ಹೆಚ್ಚಾಗಿದೆ, ಈಗ ನೀವು ಝೊಮ್ಯಾಟೊ ಸಿಬ್ಬಂದಿಯಾಗಿ ಏನು ಹೇಳಕ್ಕೆ ಬಯಸ್ತೀರಾ? ಸರ್, ನಾ ಮೊದಲನೇದಾಗಿ ಈ ಒಂದು ಸರ್ಕಾರಕ್ಕೆ ನಾನು ಚಿಮ್ಮರಿ ಹಾಕ್ತೀನಿ. ಯಾಕಂದರೆ ಸರ, ಮೋದಿಯವರು ಹೇಳಿ ಕೇವಲ 2 ದಿನಗಳಲ್ಲಿ ಅದು ₹1 ಅಲ್ಲ, ₹2 ಅಲ್ಲ, ಸುಮಾರು ₹3.5 ಜಾಸ್ತಿ ಮಾಡಿದ್ದಾರೆ. ಅಂದರೆ ಇಂಥ ಸರ್ಕಾರ ಯಾತಕ್ಕಾಗಿ ಬೇಕು ನಮಗೆ? ಯಾಕಂದರೆ ನಾವು ಪಾರ್ಟ್ ಟೈಮ್ ಒಬ್ಬ ವಿದ್ಯಾರ್ಥಿಯಾಗಿ ಇದೊಂದು ಕೆಲಸ ಮಾಡಿಕಾಟ ನಮ್ಮ ಸ್ಕೂಲ್ ಫೀಸ್ ಇರ್ಬೋದು, ನಮ್ಮ ವೈಯಕ್ತಿಕ ಫೀಸ್ಗಳನ್ನು ನಾವು ಮಾಡಬೇಕಪ್ಪ ಅಂದರೆ ಏನೋ ಒಂದು ದಾರಿ ಇದೆ. ಕೇವಲ ತಾವೇ ಜಾಸ್ತಿ ಮಾಡಿದ್ದಾರೆ. ಅದಕ್ಕೆ ನಮಗೆ ಝೊಮ್ಯಾಟೊದವರಿಗೆ ತಮ್ಮ ಸರ್ಕಾರದಿಂದ ಏನಾದರೂ ಪ್ರಯೋಜನವನ್ನು ಕೊಟ್ಟು ಕಾಟ, ಅಥವಾ ನಮ್ಮ ಪೆಟ್ರೋಲ್ ಸವಾರ ಪ್ರತಿಯೊಬ್ಬರಿಗೆ ಏನಾದರೂ ಒಂದು ಪ್ರಯೋಜನವನ್ನು ಕೊಟ್ಟು ಕಾಟ ತಾವು ಒಂದು ಜಾಸ್ತಿ ಮಾಡಿದರೆ ಅನುಕೂಲ ಆಗ್ತದೆ. ಇಲ್ಲ ಅಂದರೆ
2 ತಿಂಗಳ ಮುಂಚೆ ಅಥವಾ 1 ತಿಂಗಳ ಮುಂಚೆ ಈ ರೀತಿಯಾಗಿ ಆಗುತ್ತದೆ ಎಂಬ ಜನರಿಗೆ ಮುನ್ಸೂಚನೆಯನ್ನು ಕೊಟ್ಟ ನಾವು ಎಚ್ಚೆತ್ತುಗೊಳಿಸ್ತೇವೆ. ಏನೂ ಇಲ್ಲದೆ ಕೇವಲ 2 ದಿನಗಳಲ್ಲಿ 3 ರೂಪಾಯಿ ಏರಿಕೆ ಮಾಡಿದರೆ ಇದು ಜನಸಾಮಾನ್ಯರಿಗೆ ಇಂಥ ಸರ್ಕಾರದ ಮೇಲೆ ನಂಬಿಕೆ ಹೋಗುತ್ತದೆ. ಇಂಥ ಸರ್ಕಾರವನ್ನು ನಾವು ದ್ವೇಷಿಸ್ತೇವೆ. ಇಂಥ ಸರ್ಕಾರಕ್ಕೆ ನಾವು ಚಿಮ್ಮರಿ ಆಗ್ತೀವಿ. ಯಾಕೆಂದರೆ ಮೋದಿಯವರು ಕೇವಲ ಭಾಷಣವನ್ನು ಮಾಡುವುದಲ್ಲ, ಜನಸಾಮಾನ್ಯರ ಕಷ್ಟಗಳನ್ನು ಅರ್ಥಕೊಂಡ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಒಂದು ಹೆಚ್ಚಳ ಇರ್ಬೋದು ಪ್ರತಿಯೊಂದನ್ನು ಕೂಡ ಹೇಳಬೇಕಾಗುತ್ತದೆ. ಕೇವಲ 2 ದಿನಗಳಲ್ಲಿ ಇದು ಮಾಡುವುದು ಈ ಜನಸಾಮಾನ್ಯರಿಗೆ ಆಗಿರ್ಬೋದು ನಮಗಾಗಿರ್ಬೋದು ತುಂಬ ತೊಂದರೆ ಆಗಿದೆ. ನಾವು ಝೊಮ್ಯಾಟೊ ಒಬ್ಬ ರೈಡರ್ ಆಗಿ ಕೂಡ ಇಂಥ ಸರ್ಕಾರಕ್ಕೆ ನಾನು ಚಿಮ್ಮರಿ ಹಾಕುತ್ತೇನೆ. ಈಗ ಸದ್ಯ ಝೊಮ್ಯಾಟೊ ಸಿಬ್ಬಂದಿ ಹೇಳ್ತಾ ಇರುವಂಥದ್ದು ಈ ರೀತಿಯಾಗಿ ಏಕಾಏಕಿ ಬೆಲೆ ಏರಿಕೆ ಮಾಡಿದ್ರಿಂದ ನಮಗೆ ಏನು ದಿನನಿತ್ಯ ಅದನ್ನೇ ನಂಬ್ಕೊಂಡಿರ್ತೀವಿ, ಅದ್ರ ಬರ್ತಕ್ಕಂಥ ಏನು ಕಮಿಷನ್ ಏನಿದೆ ಅದನ್ನೆಲ್ಲವನ್ನು ಕೂಡ ಪೆಟ್ರೋಲ್ಗೆ ಹಾಕಬೇಕು. ಇದೇ ರೀತಿ ಮುಂದುವರೆದರೆ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನಾವು ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತ ಹೇಳಿ ಏನು ಝೊಮ್ಯಾಟೊ ಸಿಬ್ಬಂದಿ ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಶಿವು ಜೊತೆ ಮಂಜುನಾಥ್ ರೆಡ್ಡಿ, ರಾಜ್ ನ್ಯೂಸ್, ಬೆಳಗಾವಿ.